ಇನ್ನು ಗೋಧ್ರಾ ರೈಲಿನ ದುರಂತದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಚಿವ ರೇಣುಕಾಚಾರ್ಯ ಅವರೊಂದಿಗೆ ನಮ್ಮ ಪ್ರತಿನಿಧಿ ರೂಪೇಶ್ ಬೈಂದೂರ್ ಅವರು ಕೂಡ ನಡೆಸಿರುವಂತಹ ಒಂದು ಚಿಟ್ಚಾಟ್ ಇದೆ, ನೋಡೋಣ ಬನ್ನಿ. ಇವತ್ತು ಬಿಕೆ ಹರಿಪ್ರಸಾದ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಯಾಕಂತ ಹೇಳಿದ್ರೆ ಗೋಧ್ರಾ ಹತ್ಯೆಕಾಂಡ ರಾಜ್ಯದಲ್ಲೂ ಕೂಡ ಸಂಭವಿಸಬಹುದು ಅಂತ ಹೇಳಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸರ್, ಇವತ್ತು ಬಿಕೆ ಹರಿಪ್ರಸಾದ್ ಹೇಳಿಕೆ ರಾಜ್ಯದಲ್ಲೂ ಕೂಡ ಗೋಧ್ರಾ ಹತ್ಯೆಕಾಂಡ ಅಂತಹ ಘಟನೆಗಳು ಸಂಭವಿಸಬಹುದು ಅಂತ ಏನು ಹೇಳ್ತಿದ್ದಾರೆ ಅಂತ. ಬಿಕೆ ಹರಿಪ್ರಸಾದ್ ಕಾಂಗ್ರೆಸ್ಸಿಂದ ಸಂಪೂರ್ಣವಾಗಿ ತಿರಸ್ಕೃತರಾಗಿದ್ದಾರೆ. ಸಿದ್ದರಾಮಯ್ಯನವರು ಹೊಳೆಯಟ್ಟು ಅಂತ ಹೇಳ್ತಾರಲ್ಲ, ಒಳ ಹೊಡ್ತ ಅಂತಾರೆ ಹಳ್ಳಿಗಳಲ್ಲಿ, ಆ ಒಳ ಹೊಡ್ತ ಅರೆ ಯಾರು ರಕ್ಷಣೆ ಕೊಡಬೇಕು? ಟ್ರಸ್ಟ್ನವರಿಗಾಗಲೇ ಅಲ್ಲಿ ಏನು ಬಂದಂಥ ಕರ ಸೇವಕರು ಭಕ್ತರಿಗೆ ರಕ್ಷಣೆ ಕೊಡೋಕ್ಕೆ ಇದಾಗುತ್ತೆ, ಜಾಸ್ತಿ ಜನ ಸೇರಬಾರ್ದು ಬರಬಾರ್ದು ವಿನಂತಿ ಮಾಡಿದರೆ. ಗೋಧ್ರಾ ಹತ್ಯಾಕಾಂಡ ಮಾಡಿದ್ಯಾರು? ನರೇಂದ್ರ ಮೋದಿ, ಬಿ ಜೆ ಪಿ ಎಲ್ಲ ಕಾಂಗ್ರೆಸ್ನವರೇ ಬೆಂಕಿ ಹಚ್ಚಿ. ಕಾಂಗ್ರೆಸ್ ಯಾವತ್ತು ಬೆಂಕಿ, ಇವರು ಬೆಂಕಿ ಹಚ್ಚಿ ಕೆಲಸನೇ ಮಾಡ್ತಾರೆ. ಪೆಟ್ರೋಲು ಸುರಿತಾರೆ, ಇವರೇ ಬೆಂಕಿ ಇವರೇ ಕಡ್ಡಿಗಿರ್ತಾರೆ. ಹಾಗಾಗಿ ಸಿದ್ದರಾಮಯ್ಯನ ಇಳಿಸೋಕ್ಕೋಸ್ಕರ ಈ ರೀತಿ ಹೇಳಿಕೆಯನ್ನು ಕೊಟ್ಟಿರ್ಬೋದು. ಸಂಪೂರ್ಣ ತಿರಸ್ಕಾರ ಆಗಿದ್ದಾರೆ. ಇವರು ನರೇಂದ್ರ ಮೋದಿ ಟೀಕೆ ಮೊನ್ನೆ ಹೇಳಿದ್ರು, ಬಿ ಜೆ ಪಿ ಬೂಟ್ನೆಕ್ಕ ಸಂಸ್ಕೃತಿ ಬ್ರಿಟಿಷರು ಅಂತ ಹೇಳಿದ್ರು. ನೀವು ಬೂಟ್ನೆಕ್ದರು, ನೀವು ಗುಲಾಮಗಿರಿ ಸಂತತಿಯವರು. ಅರೆ ನೀವು ಏನು ಮಾಡಿರಿ? ಜಮ್ಮು ಕಾಶ್ಮೀರ ನಿಮ್ಮ ನೆಹರು ಪ್ರಧಾನಮಂತ್ರಿ ಆಗಿದ್ದಾಗ ಜಾಗ ಬಿಟ್ಕೊಳ್ಳಿಲ್ವಾ? ಸಿದ್ದರಾಮಯ್ಯನವ್ರಿಗೆ ಹೊಳ ಹೊಡ್ತಾ ಕೊಡೋಕ್ಕೋಸ್ಕರ ಹೇಳಿರ್ಬೋದು. ಹೋಗ್ರಿ, ನಿಮ್ಮ ಮುಖ್ಯಮಂತ್ರಿಗೆ ಹೇಳ್ರಿ, ಕರಸೇವಕರು ರಾಮ ಮಂದಿರ ದರ್ಶನ ಮಾಡ್ತಾರೆ, ರಕ್ಷಣೆ ಕೊಡ್ಬೇಕಂತ ಹೇಳ್ರಿ. ಈ ರೀತಿ ಕಾಂಗ್ರೆಸ್ಸಿನ ಆಂತರಿಕ ಸಂಘರ್ಷದಿಂದ ಇಂಥ ಹೇಳಿಕೆಗಳನ್ನು ಕೊಡ್ತಾರೆ. ಪ್ರಚೋದನೆ ಹೇಳಿಕೆ ಕೊಡೋರು ನೀವು. ಈ ಕಾಂಗ್ರೆಸ್ನ ಒಳಸಂಚಿನಿಂದ CBI ಲೋಕಾಯುಕ್ತ ಕೊಟ್ಟದ್ದು ಇವರು. ರಾಜ್ಯಪಾಲರು ಯಾರಿದ್ದು? ಹಂಸರಾಜ್ ಇದ್ದರು. ಆಯುಕ್ತ ಕೊಟ್ಟರು ಇವು ತಾನೆ. ರಾಜ್ಯದಲ್ಲಿತ್ತು, ನಾವು ಸಂಘರ್ಷ ಮಾಡಲಿಲ್ಲ, ಕಾನೂನಾತ್ಮಕ ಹೋರಾಟ ಮಾಡಿ ಜಯ ಸಿಕ್ತು ಯಡಿಯೂರಪ್ಪನವರಿಗೆ. ಯಾವತ್ತೂ ಯಡಿಯೂರಪ್ಪನವ್ರ ಪರ. ಯಡಿಯೂರಪ್ಪ ನಮ್ಮ ಪಕ್ಷದಲ್ಲಿ ಪ್ರಶ್ನಾತೀತ ನಾಯಕ. ನರೇಂದ್ರ ಮೋದಿಯವರದಲ್ಲ, ಆ ರೀತಿ ಕರ್ನಾಟಕ ಅಭಿವೃದ್ಧಿ ಮಾಡಿದ ಒಬ್ಬ ಅಭಿವೃದ್ಧಿ ಅಧಿಕಾರರು, ರೈತ ನಾಯಕರು. ಯಾಕಂದ್ರೆ ಯಾವುದೇ ಘನಘೋರ ಅಪರಾಧ ಮಾಡಿಲ್ಲ, ಕೇಸರಿ ಸಾಲಕ್ಕೂ ಬಂದ ಕೂಡಲೇ BJP-ಯವರು ಜೈ ಜೈ ಅಂತಾರೆ ಅವರಿಗೆ. ಹೀಗಾಗಿ ಸಾಕಷ್ಟು ಜನ ಜೈಲಲ್ಲಿದ್ದಾರೆ. ಯಾಕಂದ್ರೆ ಬಹುಸಂಖ್ಯಾತರು ಹಿಂದೂಗಳು, ಹೀಗಾಗಿ ಸಾಕಷ್ಟು ಜನ ಹಿಂದೂಗಳು ಜೈಲಲ್ಲಿದ್ದಾರೆ. ಹೀಗೆ ಅವರೆಲ್ಲರ ಪರ ಹೋರಾಟ ಮಾಡ್ತೀರಾ ನೀವು ಅಂತೇಳಿ ಕೇಳಿ. ನೋಡಿ, ಯಾರು ದೇಶಕ್ಕೋಸ್ಕರ, ಮಣ್ಣಿಗೋಸ್ಕರ, ನಾಡಿಗೋಸ್ಕರ, ನೆಲ ಜಲ ಹೋರಾಟ ಮಾಡ್ತಾರಲ್ಲ, ಅವ್ರ ಪರ ಭಾರತೀಯ ಜನತಾ ಪಾರ್ಟಿ ನೀವು ಯಾವತ್ತಿರ್ತೀವಿ. ನಾವು ಭಾರತ್ ಮಾತೆಗೆ ಜೈ ಅಂತೀವಿ. ಕೇಸರಿ ಹಿಂದುತ್ವ, ಕೇಸರಿ ಅಂದರೆ ಏನು ಅರ್ಥನೇ ಗೊತ್ತಿಲ್ಲ ಇವ್ರಿಗೆ. ನೀವು ಹೋಗ್ತೀರಿ ಅಲ್ಪಸಂಖ್ಯಾತರು, ನಾನು ಅಲ್ಪಸಂಖ್ಯಾತ ಟೀಕೆ ಮಾಡ್ಬೇಕಂತಲ್ಲ, ಅವ್ರು ಓಲೈಸಿ ಯಾಕೆ ಹೋಲಿಸ್ತೀರಿ? ನಿಮಗೆ ಅವ್ರು ಬಿಟ್ಟರೆ ಬೇರೆಯಲ್ಲಿ ಯಾರು ಮತಗಳು ಕೊಟ್ಟಿಲ್ವಾ? ಬರೀ ಅವ್ರದ್ದೇ ಟಿಪ್ಪು ಜಯಂತಿ ಅಂತ ಹೇಳ್ತೀರಿ, ಒಂದು ಕಡೆ ಔರಂಗಜೇಬ್ ಅಂತ ಹೇಳ್ತೀರಿ, ಬಾಬರ್ ಅಂತ ಹೇಳ್ತೀರಿ. ಇವರು ತೊಗಲಕ್ ಧರ್ಮ ಸರ್ಕಾರ ಇದು. ಸದ್ದಾಂ ಹುಸೇನ್ ಥರ ಆಡಳಿತ ನಡೀತದೆ ಕರ್ನಾಟಕದಲ್ಲಿ. 22ನೇ ತಾರೀಕು ಪ್ರತಿಯೊಬ್ಬರು ಆ ಒಂದು ಐತಿಹಾಸಿಕ ಕ್ಷಣದ ಸಮಯ ಪ್ರತಿಯೊಬ್ಬರು ಕಣ್ತುಂಬ ತುಂಬಿಸಿಕೊಳ್ಳಬೇಕು. ಅದಕ್ಕೆ ಕಾತುರ ಕಾಯ್ತಿದ್ದಾರೆ. ಮತ್ತು ಸಂಜೆ 5:30ರಿಂದ 6 ಗಂಟೆಗೆ ಪ್ರತಿಯೊಬ್ಬ ಮಹಿಳೆಯರು 5 ದೀಪ ಹಚ್ಚಿ ಉತ್ತರಕ್ಕೆ ಮುಖ ಮಾಡಿ ದೀಪವನ್ನು ಬೆಳಗ್ತಾರೆ. ಮಾಜಿ ಸಚಿವ ರೇಣುಕಾಚಾರ್ಯ ಅವರ ಮಾತುಗಳು. ಕ್ಯಾಮ್ರಾಮನ್ ಶರತ್ ಜೊತೆ ರೂಪೇಶ್ ಬೈಂದೂರು, ಪವರ್ TV, ಬೆಂಗಳೂರು.